ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯ ಸ್ಪೀಡ್ ಅನ್ನ ಹೆಚ್ಚಿಸಿದೆ ವಿಶೇಷ ತನಿಖಾ ತಂಡ ಎಸ್ಐಟಿ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣ ತನಿಖೆಯ ಸ್ಪೀಡ್ ಅನ್ನ ಹೆಚ್ಚಿಸಿದೆ ವಿಶೇಷ ತನಿಖಾ ತಂಡ ಎಸ್ಐಟಿ. ಇಂದು ಕೂಡ ಮುಂದುವರಿಯಲಿದೆ ವಿಚಾರಣೆ. ಅನಾಮಿಕ ವ್ಯಕ್ತಿಗೆ ಸತತ 3ನೇ ದಿನ ಗ್ರಿಲ್ ಮಾಡ್ತಾ ಇರುವಂತದ್ದು. ನಿನ್ನೆ ವಿಚಾರಣೆಗೆ ಒಳಪಡಿಸಿತ್ತು ಈ ಒಂದು ಟೀಮ್. ಇಂದು ವಿಚಾರಣೆ ನಡೆಸೋದು ಬಹುತೇಕ ಪಕ್ಕ ಎನ್ನಲಾಗ್ತಾ ಇದೆ. ಒಟ್ಟಾರೆಯಾಗಿ 2 ದಿನಗಳಿಂದ ಸತತವಾಗಿ ಈಗಾಗಲೇ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ನೋಡಿ, ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಡಲಾಗಿದೆ, ದಫನ್ ಮಾಡಲಾಗಿದೆ. ಯಾರಿಗೂ ಗೊತ್ತಾಗದ ಹಾಗೆ ಅದಕ್ಕೆ ಒಂದು ಪ್ರಮುಖವಾದಂತಹ ಸಾಕ್ಷಿ, ಪ್ರತ್ಯಕ್ಷದರ್ಶಿ ನಾನೇ ಅಂತ ಎಲ್ಲೋ ಇದ್ದವ ಇವಾಗ 2025ರಲ್ಲಿ ಬಂದಿರುವಂತದ್ದು ಧರ್ಮಸ್ಥಳಕ್ಕೆ. ಇನ್ನ ಈ ಕುರಿತಂತೆ ಪೊಲೀಸ್ ಒಂದು FIR ಕೂಡ ದಾಖಲಾಗಿರುವಂತದ್ದು. ಸ್ವತಃ ದೂರು ದಾಖಲು ಮಾಡಿದಂತಹ ಅನಾಮಿಕ ವ್ಯಕ್ತಿ ನಾನು ವಿಚಾರಣೆಗೆ ಒಳಪಡ್ತೇನೆ ಅಂತ ಹೇಳಿರುವಂತದ್ದು. ಅದಾದ ನಂತರ ಸರ್ಕಾರ SIT ಟೀಮ್ ಅನ್ನ ರಚನೆ ಮಾಡುತ್ತೆ. ಅದಾದ ನಂತರ ಈಗಾಗಲೇ ಪ್ರಮುಖವಾದಂತಹ ಮಾಹಿತಿಗಳನ್ನ ಸಂಗ್ರಹ ಮಾಡಿರುವಂತದ್ದು. ಒಟ್ಟಾರೆಯಾಗಿ ವಿಚಾರಣೆಯ ಬಳಿಕ ಸ್ಥಳ ಮಹಜರು ಮಾಡುವಂತಹ ಸಾಧ್ಯತೆ ಕೂಡ ಇದೆ. ನಿನ್ನೆ ಮತ್ತು ಮೊನ್ನೆ 2 ದಿನಗಳ ಒಂದು ವಿಚಾರಣೆಯಾಗಿದೆ. ಇವತ್ತು ಕೂಡ ಬಹುತೇಕ ಆಗಲಿದೆ. ಅನಾಮಿಕನನ್ನ ಸ್ಥಳಕ್ಕೆ ಕರೆದೊಯ್ದು ವಿಚಾರಣೆಯನ್ನ ಕೂಡ ಮಾಡಬಹುದು, ಅಂದ್ರೆ ಮಹಜರು ಮಾಡಬಹುದು. ತಲೆ ಬುರುಡೆ ಸಿಕ್ಕಂತಹ ಬಗ್ಗೆ ಈಗಾಗಲೇ SITಗೆ ಮಾಹಿತಿಯನ್ನ ನೀಡಲಾಗಿದೆ. ಸ್ಥಳಕ್ಕೆ ಕರೆದೊಯ್ದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಹಲವು ಆಯಾಮದಲ್ಲಿ ತನಿಖೆ ಕೈಗೊಂಡಿರುವಂತಹ ತಂಡ ಶವ ಹೂತಿಟ್ಟಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಮಹಿಳೆಯರ ನಾಪತ್ತೆ ಪ್ರಕರಣಗಳ ಒಂದು ತಡಕಾಟದಲ್ಲಿ ಇರುವಂತದ್ದು. ಒಟ್ಟಾರೆಯಾಗಿ 20 ವರ್ಷದ ಹಿಂದಿನ ಕೇಸ್ಗಳ ಬಗ್ಗೆ ಟೀಮ್ ತಡಕಾಡ್ತಾ ಇದೆ, ಹುಡುಕಾಟವನ್ನ ಕೂಡ ನಡೆಸ್ತಾ ಇದೆ. ಒಂದಲ್ಲ ಎರಡಲ್ಲ, 2 ದಶಕಗಳು ಅಂದ್ರೆ 20 ವರ್ಷಗಳ ಒಂದು ಏನು ಶವ ಪತ್ಯ ಅಂದ್ರೆ ಶವಗಳನ್ನ, ಅನಾಮಿಕ ಶವಗಳನ್ನ, ಹಾಗೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂತಹ ಶವಗಳನ್ನ, ಅಲ್ಲಿ ಧರ್ಮಸ್ಥಳಕ್ಕೆ ಅಂತ ಬಂದಂತಹ ಮಹಿಳೆಯರು ಅನುಮಾನಾಸ್ಪದವಾಗಿ ಕಾಣಿಯಾಗಿ ನಾಪತ್ತೆಯಾಗಿದ್ದಂತಹ ಅವರು ಶವವಾಗಿ ಸಿಕ್ಕಂತಹ ಶವಗಳನ್ನ ನಾನೇ ದಫನ್ ಮಾಡಿರೋದು ಅಂತ ಇಲ್ಲಿ ಅನಾಮಿಕ ವ್ಯಕ್ತಿ ಹೇಳ್ಕೊಂಡಿರುವಂತದ್ದು. ಹೀಗಾಗಿ ಅನಾಮಿಕ ವ್ಯಕ್ತಿಯ ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಸ್ಥಳ ಮಹಜರು ಮಾಡುವಂತಹ ಪ್ರಕ್ರಿಯೆಗೆ ಮುಂದಾಗಲಿದೆ SIT ಟೀಮ್. ಈಗಾಗಲೇ ನೋಡಿ, 2 ದಿನಗಳ ವಿಚಾರಣೆಯನ್ನ ಕೂಡ ನಡೆಸಲಾಗಿದೆ. 2 ದಿನಗಳ ವಿಚಾರಣೆಯಲ್ಲಿ ನೀನು ಯಾವಾಗಿಂದ ಯಾವಾಗ ಕೆಲಸ ಮಾಡಿದ್ದೆ, ಎಷ್ಟು ಒಂದು ಶವಗಳನ್ನ ದಫನ್ ಮಾಡಿದ್ದೀಯಾ, ಹಾಗೆ ಯಾವಾಗ ಅಂದ್ರೆ ಎಲ್ಲೆಲ್ಲಿ ಸಿಕ್ಕಿರುವಂಥದ್ದು ಅವರೇ ಹೇಳ್ತಾ ಇದ್ರಾ, ಅಥವಾ ಇದರಿಂದ ಇರುವಂತಹ ಪ್ರಮುಖವಾದಂತಹ ವ್ಯಕ್ತಿ ಯಾರು, ಶವಗಳು ಬಿದ್ದಿರುವಂತಹ ಒಂದು ಮಾಹಿತಿಯನ್ನ ನಿನಗೆ ಕೊಡ್ತಾ ಇದ್ದವರಾದ್ರೂ ಯಾರು, ನೀನ್ ಯಾಕೆ ಇಲ್ಲಿ ಧರ್ಮಸ್ಥಳದಿಂದ ಬೇರೆ ಕಡೆ ಹೋದೆ, ಹೀಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿರುವಂತಹ SIT ಟೀಮ್ ಚೆನ್ನಾಗಿ 2 ದಿನಗಳ ಕಾಲ ಮಾಹಿತಿಯನ್ನ ಪಡೆದುಕೊಂಡಿದೆ, ಗ್ರಿಲ್ ಮಾಡಿದೆ ಅಂತಾನೆ ಹೇಳ್ಬೋದು. ಇವತ್ತು ಸತತವಾಗಿ 3ನೇ ದಿನ ಗ್ರಿಲ್ ಮಾಡಬಹುದು, ಅಂದ್ರೆ ವಿಚಾರಣೆಗೂ ಕೂಡ ಒಳಪಡಿಸಬಹುದು. ಇಲ್ಲ ಅಂತಂದ್ರೆ ಸ್ಥಳ ಮಹಜರು ಪ್ರಕ್ರಿಯೆ ಕೂಡ ಶುರು ಮಾಡಬಹುದು. ಒಟ್ಟಾರೆಯಾಗಿ 2 ದಶಕಗಳಿಂದ ಧರ್ಮಸ್ಥಳದಲ್ಲಿ ಆದಂತಹ ಅನಾಹುತಗಳಿಗೆ, ಅನುಮಾನಾಸ್ಪದ ಸಾವುಗಳಿಗೆ ನ್ಯಾಯ ಸಿಗುವಂತಹ ಕಾಲ ಹತ್ತಿರ ಬರ್ತಾ ಇದೆ.